ನಾವು ಚೆಸ್ಟ್ ಮೇಲೆ ಫ್ಯಾಟ್ ಬಂದು ಹೆಂಗಸರ ಸ್ತನದ ರೀತಿಯಲ್ಲಿ ಕಾಣಿಸೋದು, ಇದು ಏನು ಮ್ಯಾನ್ ಬೂಬ್ಸಾ? ಏನು ಎಕ್ಸಾಕ್ಟ್ ರೀಸನ್ ಏನಿದೆ ಅಂತ ಹೇಳಿ. ಅವ್ರಿಗಾದ್ರೂ ಅಸಹ್ಯ ಅನ್ಸುತ್ತೆ, ಯಾರು ಇದರಿಂದ ಒದ್ದಾಡ್ತಾ ಇದ್ದಾರೋ ನೋಡೋರು ಕೂಡ ಅದನ್ನ ನೋಡಿ ಹಾಸ್ಯ ಮಾಡ್ತಾರೆ. ಸೊ ಬೇಸಿಕಲಿ ಇಟ್ಸ್ ಎ ಪಿಯರ್ ಪ್ರೆಷರ್. ಯಾವುದೇ ಪರ್ಟಿಕ್ಯುಲರ್ ಕಾರಣ ಇರಲ್ಲ. ಅವ್ರು ಯಾವ್ದಾದ್ರು ಸೇವಿಸ್ತಾರೋ ಮೆಡಿಸಿನ್ಸ್, ತುಂಬಾ ಆಲ್ಕೋಹಾಲ್, ತುಂಬಾ ಕುಡಿಯೋ ಅಭ್ಯಾಸ ಇರೋರಿಗೆ ಇದು ಚಾನ್ಸಸ್ ಇರುತ್ತೆ. ಸ್ಕಿನ್ ಮತ್ತೆ ಮಸಲ್ ಮಧ್ಯ ಇರೋ ಗ್ಲ್ಯಾಂಡ್ ಟಿಶ್ಯೂಲಿ ಅಲ್ಲಿ ಡೆವಲಪ್ ಆಗುತ್ತೆ. ಮಸಲ್ ಡೆವಲಪ್ಮೆಂಟ್ ಆದಾಗ್ಲೂ ಅದು ಪುಷ್ ಮಾಡುತ್ತೆ, ಗ್ಲ್ಯಾಂಡ್ ನ ಮುಂದಕ್ಕೆ ತಳ್ಳುತ್ತೆ. ಸೊ ಅವಾಗ ನಿಮ್ ಗೈನಕೋಮಾಸ್ಟಿಯಾ ಇನ್ನೂ ಆಬ್ವಿಯಸ್ ಆಗಿ ಕಾಣಿಸುತ್ತೆ. ಈಗ ಏಕಾಏಕಿಯಾಗಿ ಗಂಡಸರಲ್ಲೂ ಕೂಡ ಮ್ಯಾನ್ ಬೂಬ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ ಒಂಚೂರು ನೋವು ಕಾಣಿಸ್ಕೊಡುತ್ತೆ ಅಥವಾ ಒಂಚೂರು ರಕ್ತಸ್ರಾವ ಆಗ್ಬಿಟ್ರೆ ಇದು ಕೂಡ ಕ್ಯಾನ್ಸರ್ ಅಂತ ಒಂದು ಪ್ರಶ್ನೆ ಹೋಗ್ಬಿಡುತ್ತೆ. ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಇದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಹೇಳ್ತೀವಿ, ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಸೊ ಏನೇ ಗೈನಕೋಮಾಸ್ಟಿಯಾ ಅಂತ ಬಂತು ಅಂದ್ರೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಯಾರಿಗೆ ನೀವು ಕಂಪಲ್ಸರಿ ಇವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ ಯಾವಾಗ ಡಿಸೈಡ್ ಆಗ್ತೀರಿ ಅಂತ? ಅವ್ರನ್ನ ಫಸ್ಟ್ ಎಕ್ಸಾಮಿನ್ ಮಾಡ್ತೀವಿ. ನೋವೇನಾದ್ರು ಇದೆಯಾ, ತುಂಬಾ ಆಬ್ವಿಯಸ್ ಆಗಿದೆಯಾ. ಸೊ ಇಮಿಡಿಯೇಟ್ ಆಗಿ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ, ನಾವು ಅದಕ್ಕೆ ಪುಷ್ ಮಾಡಲ್ಲ. ಒಂದು 6 ತಿಂಗಳು ವೆಯ್ಟ್ ಮಾಡಿ, ನಿಮ್ಮ ಕೈಲಿ ಆದ್ರೆ ಸರಿ, ಇಲ್ಲ ಅಂದ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಗಂಡಸರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಈಗ ಹೊಸ ಸಮಸ್ಯೆ ಕೂಡ ಬರ್ತಾ ಇದೆ, ಮ್ಯಾನ್ ಬೂಬ್ಸ್ ಅಂತ ಹೇಳಿ. ಹಾಗಾದ್ರೆ ಮ್ಯಾನ್ ಬೂಬ್ಸ್ ಅಂದ್ರೆ ಏನು? ಇದಕ್ಕೆ ಚಿಕಿತ್ಸೆ ಇದೆಯಾ? ಇದನ್ನ ಗುರುತಿಸೋದು ಹೇಗೆ? ಪರಿಹಾರ ಏನಾದರೂ ಇದೆಯಾ? ಇದು ಕೂಡ ಕ್ಯಾನ್ಸರ್ ಏನಾ? ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕೊಲಂಬಿಯಾ ಪ್ಲಾಸ್ಟಿಕ್ ಸರ್ಜನ್ ಆಗಿರುವಂತಹ ಮಧುಸೂದನ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ನಾನು ಇದನ್ನ ಶುರು ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನಾವು ಟ್ರಿಪ್ ಹೋಗಿದ್ವಿ, ಓಕೆನಾ? ಅದು ಫಾಲ್ಸ್ ಅಲ್ಲಿ ನಾವೆಲ್ಲರೂ ಕೂಡ ಈಜ್ ಮಾಡ್ತಾ ಇದ್ವಿ, ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ. ಒಬ್ಬ ಮಾತ್ರ ಸ್ವಿಮ್ಮಿಂಗ್ ಮಾಡಲಿಲ್ಲ. ರೀಸನ್ ಕೇಳಿದ್ರೆ ಅವ್ನಿಗೆ ಮ್ಯಾನ್ ಬೂಬ್ಸ್ ಇದೆ ಅಂತ ಹೇಳಿ. ಇದು ಮ್ಯಾನ್ ಬೂಬ್ಸ್ ಯಾವ ರೀತಿ ಆಗಿದೆ ಅಂದರೆ, ಎಲ್ಲರ ಜೊತೆ ಮಿಂಗಲ್ ಆಗ್ಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಈಗ ಇತ್ತೀಚೆಗೆ 6 ಪ್ಯಾಕ್ ಅದೆಲ್ಲವೂ ಕೂಡ ಟ್ರೆಂಡಿ ಆಗಿದೆ, ಫೋಟೋ ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯವಾಗಿ ಈ ಮ್ಯಾನ್ ಬೂಬ್ಸ್ ಅಂದ್ರೆ ಏನು ಸರ್? ಮ್ಯಾನ್ ಬೂಬ್ಸ್ ಸೈಂಟಿಫಿಕ್ ಟರ್ಮ್ ಹೇಳಬೇಕು ಅಂದರೆ ಗೈನಕೋಮಾಸ್ಟಿಯಾ ಅಂತ ಹೇಳ್ತೀವಿ, ಅಂದರೆ ಮೇಲ್ ಬೂಬ್ಸ್ ಅಂತ ಹೇಳ್ಬೋದು. ಅದು ಎದೆ ಒಂದು ಹೆಚ್ಚಾಗಿ ಗಾತ್ರ ಜಾಸ್ತಿ ಆಗಿದ್ದಾಗ ನೋಡಲಿಕ್ಕೆ ಒಂಥರ ಕಾಣಿಸುತ್ತೆ. ಅವ್ರಿಗಾದ್ರೂ ಅಸಹ್ಯ ಅನಿಸುತ್ತೆ, ಯಾರು ಇದರಿಂದ ಒದ್ದಾಡ್ತಾ ಇದ್ದಾರೋ ನೋಡೋರು ಕೂಡ ಅದನ್ನ ನೋಡಿ ಹಾಸ್ಯ ಮಾಡ್ತಾರೆ. ಸೊ ಬೇಸಿಕಲಿ ಇಟ್ಸ್ ಎ ಪಿಯರ್ ಪ್ರೆಷರ್. ಜೊತೆಗಿರೋ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಅವರು ನಗೆ ಪಾಟ್ಲಿಕ್ಕೆ ಸಿಗಾಕೊಂಡು ಅವ್ನಿಗೆ ಈ ಥರ ತೊಂದರೆ ಆಗುತ್ತೆ. ಇವಾಗ ನೀವು ಹೇಳಿದಾಗೆ ನಿಮ್ಮ ಫ್ರೆಂಡು ಸ್ವಿಮ್ಮಿಂಗ್ ಮಾಡಲಿಕ್ಕೂ ಬರೋದಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ಅವ್ನು ಬಟ್ಟೆ ತೆಗಿಬೇಕಾಗುತ್ತೆ, ಅವ್ನ ದೇಹ ನೋಡಿ ನಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ. ಇದು ಸಣ್ಣ ಕಾರಣ ಅನಿಸುತ್ತೆ, ಆದರೆ ಅವ್ರಿಗೆ ದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಅವನ ದೇಹ ನೋಡಿ ಅವನಿಗೆ ಒಂಥರ ಅನಿಸ್ತಾ ಇರುತ್ತೆ, ಆ ಕಾನ್ಫಿಡೆನ್ಸ್ ಕುಗ್ತಾ ಇರುತ್ತೆ. ಇವಾಗ ನೀವು ಹೇಳೋ ಪ್ರಕಾರ ಅವ್ರಿಗೆ ಒಂದು ಏಜ್ 24-25 ಇರಬಹುದು. ಸೊ ದಿಸ್ ಇಸ್ ಕಾಮನ್ ಇನ್ ದೋಸ್ ಪೀಪಲ್ ಲೈಕ್ 18 to 25 ಪ್ಯೂಬರ್ಟಲ್ ಗೈನಕೋಮಾಸ್ಟಿಯಾ ಅಂತ ಹೇಳ್ತೀವಿ. ತುಂಬ ಸಾಧಾರಣ. 60-70% ಅಷ್ಟು ಹುಡುಗರು ಇದರಿಂದ ಸಫರ್ ಆಗ್ತಾರೆ. ಆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಅದು ತಾನಾಗೆ ಹೋಗೋ ಚಾನ್ಸಸ್ ಇದೆ. 6 ತಿಂಗಳಿಂದ 1 ವರ್ಷದಲ್ಲಿ ಡೌನ್ ಆಗುತ್ತೆ. ಅಂದರೆ ಆ ಪರ್ಸನ್ ಸಣ್ಣಗಿದ್ರೆ, ಅವ್ರ ದೇಹದ ಅಡೆಯತೆ ಜಾಸ್ತಿ ಆಗಿದ್ರೆ ಅದರಿಂದನೂ ಗೈನಕೋಮಾಸ್ಟಿಯಾ ಥರ ಕಾಣಿಸುತ್ತೆ, ಅವ್ರಿಗೆ ಅದರಿಂದನೂ ತೊಂದರೆ ಆಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಏನು ಎಕ್ಸಾಕ್ಟ್ ರೀಸನ್ ಏನಿದೆ ಅಂತ ಹೇಳಿ, ಈಗ ಕಾರಣ ಏನು ಅಂತ ಹೇಳಿ ಅಂದರೆ, ವೈಯಕ್ತಿಕವಾಗಿ ಹೇಳೋದಾದರೆ ನಾವು ಕೂಡ ಸಣ್ಣ ವಯಸ್ಸಲ್ಲಿದ್ದಾಗ ಮೇ ಬಿ ಒಂದು 10th 9th ಕ್ಲಾಸಲ್ಲಿ ಕೂಡ ಆ ಏಜಲ್ಲಿ ಒಂದು ರೀತಿಯಾಗಿ ಚೆಸ್ಟ್ ಹತ್ರ ಒಂದು ನೋವು ಅಥವಾ ಗುಳ್ಳೆ ಥರ ಕಾಣಿಸ್ಕೊತಾ ಇದ್ದಿದ್ದು, ಅದು ನೋವು ಕಾಣಿಸ್ಕೊತಾ ಇತ್ತು. ಒಂದು ವೀಕ್ ಆದಮೇಲೆ ಅದು ಕ್ಲಿಯರ್ ಆಗ್ತಾ ಇತ್ತು. ಅದು ಮ್ಯಾನ್ ಬೂಬ್ಸ್. ಅಥವಾ 45 ವರ್ಷ ಆದಮೇಲೆ ಒಂದು ಮಸಲ್ ಮೇಲೆ ಫ್ಯಾಟ್ ಬರೋದು, ಅಂದ್ರೆ ನಾವು ಚೆಸ್ಟ್ ಮೇಲೆ ಫ್ಯಾಟ್ ಬಂದು ಹೆಂಗಸರ ಸ್ತನದ ರೀತಿಯಲ್ಲಿ ಕಾಣಿಸೋದು, ಇದು ಏನು ಮ್ಯಾನ್ ಬೂಬ್ಸಾ? ಅದು ಮ್ಯಾನ್ ಬೂಬ್ಸಾ, ಇದು ಮ್ಯಾನ್ ಬೂಬ್ಸಾ? ಏನ್ ರೀಸನ್ ಅಂತ ಹೇಳಿ. ನೀವು ಹೇಳ್ತಿರೋದು ಏನಂದ್ರೆ ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ. ಎರಡೂ ಮ್ಯಾನ್ ಬೂಬ್ಸೆ. ಇವಾಗ ಮಕ್ಕಳಿದ್ದಾಗ ಬರುತ್ತೆ, ಇನ್ಫೆಂಟೈಲ್ ಗೈನಕೋಮಾಸ್ಟಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯೂಬರ್ಟಲ್ ಗೈನಕೋಮಾಸ್ಟಿಯಾ, ಅದು 17-25 ವರ್ಷದವ್ರಿಗೆ. ಇನ್ನು ಒಂದು ಎಲ್ಡರ್ಲಿ, ದಟ್ ಈಸ್ ಆಫ್ಟರ್ 45 years. ಯಾವ ಸ್ಟೇಜಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ರೀಸನ್ಸ್ ನೀವು ಹೇಳ್ತಾ ಇದ್ದೀರಾ, ಹಲವಾರು ರೀಸನ್ಸ್ ಇದೆ. ಒಂದು ಜೆನೆಟಿಕ್, ಅದು ತಾನಾಗೆ ಬಂದಿರೋದು, ಅಥವಾ ಇಡಿಯೋಪ್ಯಾಥಿಕ್ ಅಂತ ಯಾವುದೇ ಪರ್ಟಿಕ್ಯುಲರ್ ಕಾರಣ ಇರಲ್ಲ. ಎರಡನೇದು ಬಂದು ಏಜ್ ರಿಲೇಟೆಡ್ ಪ್ಯೂಬರ್ಟಲ್ ಗೈನಕೋಮಾಸ್ಟಿಯಾ ಥರ. ಮೂರನೇದು ಬಂದು ಅವ್ರು ಯಾವುದಾದ್ರೂ ಸೇವಿಸ್ತಾರೋ ಮೆಡಿಸಿನ್ಸ್, ಅವ್ರಿಗೆ ಗೊತ್ತಿರಲ್ಲ ಯಾವ ಮೆಡಿಸಿನ್ಸಿಂದ ಆಗ್ತಾ ಇದೆ ಅಂತ, ಆ ಥರನೂ ಇರ್ಬೋದು. ಇನ್ನೊಂದು ರೀಸನ್ನು, ತುಂಬ ಆಲ್ಕೋಹಾಲ್, ತುಂಬ ಕುಡಿಯೋ ಅಭ್ಯಾಸ ಇರೋರಿಗೆ ಇದು ಚಾನ್ಸಸ್ ಇರುತ್ತೆ. ಸೆಕೆಂಡ್ರಿ, ನಿಮಗೆ ಬೇರೆ ಥರ ತೊಂದರೆ ಇದೆ, ಆಲ್ಕೋಹಾಲ್ ಕುಡಿದು ಲಿವರ್ ಪ್ರಾಬ್ಲಮ್ ಇರೋರಿಗೆ ಇದು ಚಾನ್ಸಸ್ ಜಾಸ್ತಿ. ಲಾಸ್ಟ್, ಹಾರ್ಮೋನಲ್ ಚೇಂಜಸ್ ಆದಾಗಲೂ ಆಗುತ್ತೆ. ಇನ್ನೂ ಒಂದು ಕಾರಣ ಸೆಕೆಂಡ್ರಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಗೈನಕೋಮಾಸ್ಟಿಯಾ ಅಲ್ಲ, ಪ್ಲೀಸ್ ಇದನ್ನು ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ಗೈನಕೋಮಾಸ್ಟಿಯಾ ಇಸ್ ಅ ಬಿನೈನ್ ಕಂಡೀಷನ್. ಮೇಲ್ ಕ್ಯಾನ್ಸರ್ ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಥಿಂಗ್. ಗೈನಕೋಮಾಸ್ಟಿಯಾ ಇಸ್ ಅ ಬಿನೈನ್ ಕಂಡೀಷನ್. ಮಿಸ್ಟೇಕ್ ಮಾಡ್ಕೊಂಡು ಈ ಥರ ಯೋಚಿಸ್ತಾರೆ ಅಷ್ಟೇ. ಸೊ ಅದನ್ನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ರಲ್ವಾ, ನಾರ್ಮಲ್ ಆಗಿ ಈಗ ಸ್ತನ ಕ್ಯಾನ್ಸರ್ ಬಗ್ಗೆ ತುಂಬಾ ಚರ್ಚೆ ಇದೆ.
ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಏಕಾಏಕಿಯಾಗಿ ಗಂಡಸರಲ್ಲೂ ಕೂಡ ಮ್ಯಾನ್ ಬೂಬ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ ಒಂಚೂರು ನೋವು ಕಾಣಿಸ್ಬಿಡುತ್ತೆ ಅಥವಾ ಒಂಚೂರು ರಕ್ತಸ್ರಾವ ಆಗ್ಬಿಟ್ರೆ ಇದು ಕೂಡ ಕ್ಯಾನ್ಸರ್ ಅಂತ ಒಂದು ಪ್ರಶ್ನೆ ಹೋಗ್ಬಿಡುತ್ತೆ. ತುಂಬಾ ಆತಂಕಕ್ಕೊಳಗಾಗ್ತಾರೆ. ಅವ್ರಿಗೆ ಏನ್ ಹೇಳ್ತೀರಿ ಫಸ್ಟ್ ಆಫ್ ಆಲ್? ಅದೊಂದು ಆದ ನಂತರ ಮ್ಯಾನ್ ಬೂಬ್ಸ್ ಬಂದ ನಂತರ ಕ್ಯೂರ್ ಅಂತ ಬಂದಾಗ ಅಂದ್ರೆ ಯಾವ ರೀತಿ ಪರಿಹಾರ ಏನಾದ್ರು ಇದೆಯಾ, ಯಾವ ರೀತಿ ಪರಿಹರಿಸ್ಕೊಳ್ಬಹುದು ಅಂತ? ಯಾಕಂದ್ರೆ ಒಂದಿಷ್ಟು ವಿಡಿಯೋಸ್ ಬರ್ತಾ ಇದೆ, ಜಿಮ್ಗೆ ಹೋದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಹೌದಾ? ಇವಾಗ ಗೈನಕೋಮ್ಯಾಸ್ಟಿ ಅಂತ ಹೇಳ್ತಾ ಇದ್ರಲ್ಲ, ಅದು ನೋಡಿ ನೀವು ಹೇಳ್ತಾ ಇರೋದು ಒಂದು ಗ್ರಂಥಿ ಅಂತ ಒಂದು ಗ್ಲ್ಯಾಂಡ್ ಡೆವಲಪ್ ಆಗೋದು ಸ್ಕಿನ್ ಮತ್ತು ಮಸಲ್ ಮಧ್ಯೆ ಇರೋ ಗ್ಲ್ಯಾಂಡ್ ಟಿಶ್ಯೂಲಿ, ಅಲ್ಲಿ ಡೆವಲಪ್ ಆಗುತ್ತೆ. ಇವಾಗ ನಿಮ್ಗೆ ಯಾರಾದ್ರು ಜಿಮ್ಗೆ ಹೋಗಿ ಚೆನ್ನಾಗಿ ಆಗ್ತೀರಾ ಅಂದರೆ ಎರಡು ಸಾಧ್ಯತೆ ಇದೆ. ಒಂದು ಕೊಬ್ಬು ಕರಗುತ್ತೆ, ಇನ್ನೊಂದು ನಿಮ್ಮ ಮಸಲ್ ಡೆವಲಪ್ಮೆಂಟ್ ಆಗುತ್ತೆ. ಕೊಬ್ಬು ಕರೆದಾಗ ಆ ಗ್ಲ್ಯಾಂಡ್ ಏನಿರುತ್ತೆ ಇನ್ನೂ ಪ್ರಾಮಿನೆಂಟಾಗಿ ಕಾಣಿಸುತ್ತೆ. ಆಮೇಲೆ ಮಸಲ್ ಡೆವಲಪ್ಮೆಂಟ್ ಆದಾಗಲೂ ಅದು ಪುಷ್ ಮಾಡುತ್ತೆ, ಗ್ಲ್ಯಾಂಡ್ನ ಮುಂದಕ್ಕೆ ತಳ್ಳುತ್ತೆ. ಸೊ ಅವಾಗ ನಿಮ್ಮ ಗೈನಕೋಮ್ಯಾಸ್ಟಿಯಾ ಇನ್ನೂ ಆಬ್ವಿಯಸ್ ಆಗಿ ಕಾಣಿಸುತ್ತೆ, ಅದರಿಂದ ಹೋಗೋದಿಲ್ಲ. ತುಂಬ ಜನ ಹೇಳ್ತಾರೆ ಚೆಸ್ಟ್ ಎಕ್ಸಸೈಸ್ ಚೆನ್ನಾಗಿ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಈ ಥರ ತುಂಬ ಪೇಷಂಟ್ಸು ಹಲವರು ಬರ್ತಾರೆ. ಜಿಮ್ ಬಾಡಿ ಬಿಲ್ಡರ್ ರೀಸೆಂಟಾಗಿ ಒಬ್ಬರು ಬಂದಿದ್ರು, ಜಿಮ್ ಮಾಡೋರು ಚೆನ್ನಾಗಿ ಗೊತ್ತಾಗುತ್ತೆ, ಶ್ರೆಡ್ಡಿಂಗ್ ಫೇಸ್ ಅಂತ ಹೋಗ್ತಾರೆ, ಅಂದರೆ ಫುಲ್ ಸಿಕ್ಸ್ ಪ್ಯಾಕ್ಸ್ ಮಾಡ್ಕೊಳ್ಳೋ ಸ್ಟೇಜ್ಗೆ ಅವ್ರು ಟ್ರೈ ಮಾಡ್ತಾಯಿದ್ರು. ಆವಾಗ ಏನಾಗುತ್ತೆ, ಕೊಬ್ಬೆಲ್ಲ ಕರಗ್ತು, ಈ ಕಡೆ ಮಸಲು ಚೆನ್ನಾಗಿ ಡೆವಲಪ್ ಆಗಿದೆ, ಕೊಬ್ಬು ಕರಗಿದೆ, ಆ ಗ್ಲ್ಯಾಂಡ್ ಮಾತ್ರ ಏನೇ ಮಾಡಿದ್ರು ಹೋಗೋದಿಲ್ಲ. ಸೊ ಅವನಿಗೆ ಅದು ಇಟ್ ಬಿಕಮ್ಸ್ ಮೋರ್ ಆಬ್ವಿಯಸ್, ಒಂಥರ ಅಸಹ್ಯ ಆಯಿತು. ರೀಸೆಂಟಾಗಿ ಒಂದು ಸರ್ಜರಿ ಮಾಡಿಸ್ಕೊಂಡು ಸರಿ ಮಾಡಿಸ್ಕೊಂಡ್ರು. ಸರ್ಜರಿ ಮಾಡಿಸೋದೇ ಪರಿಹಾರನಾ ಇದಕ್ಕೆ ಅಂತ ಹೇಳಿ? ಹೌದು. ಇವಾಗ ಮತ್ತೆ ಹೇಳ್ತೀನಿ, ಗೈನಕೋಮ್ಯಾಸ್ಟಿ ಎರಡು ಥರ ಇದೆ. ಒಂದು ಟ್ರೂ ಗೈನಕೋಮ್ಯಾಸ್ಟಿ ಅಂದರೆ ಅದರಲ್ಲಿ ಗ್ಲ್ಯಾಂಡ್ ಇರುತ್ತೆ, ಇನ್ನೊಂದು ಸೂಡೋ ಗೈನಕೋಮ್ಯಾಸ್ಟಿ ಅಂದರೆ ಬರೀ ಕೊಬ್ಬಿರೋದು ಅಂಥವ್ರದ್ದು. ಸೊ ಟ್ರೂ ಗೈನಕೋಮ್ಯಾಸ್ಟಿಯರ್ ಅವ್ರಿಗೆ ಎಲ್ಲಿ ಗ್ರಂಥಿ ಇರುತ್ತೋ ಅವ್ರಿಗೆ ಏನೇ ಮಾಡಿದ್ರು ಆ ಗ್ರಂಥಿ ಕರಗಲ್ಲ. ನೀವು ಯಾವುದೇ ಥರದ ಮೆಡಿಸಿನ್ ಕೊಡ್ತೀವಿ, ಆಯಿಲ್ ಕೊಡ್ತೀವಿ, ಮಸಾಜ್ ಮಾಡ್ತೀವಿ, ಸರಿ ಹೋಗುತ್ತೆ ಮತ್ತೆ ಅದು ಹೇಳಿದ್ರೆ ಅದನ್ನ ನಂಬೇಡಿ. ಅದೇ ಸೂಡೋ ಗೈನಕೋಮ್ಯಾಸ್ಟಿ ಅಂದರೆ ಬರೀ ಫ್ಯಾಟ್ ಇರೋರಿಗೆ, ಅವ್ರಿಗೇನು ಮಾಡಬೇಕು, ಸಣ್ಣ ಆಗಬೇಕು, ದೇಹ ತೂಕ ಕಡಿಮೆ ಮಾಡಬೇಕು, ಕೊಬ್ಬು ಕರಗಿಸ್ಬೇಕು. ಅದನ್ನು ಅವ್ರು ಮಾಡೋ ಕ್ಷಮತೆ ಇತ್ತು ಅಂದರೆ ಅದು ಸರಿ ಹೋಗುತ್ತೆ. ಅದು ಸ್ವಲ್ಪ ಕಷ್ಟನೇ, ಯಾಕಂದರೆ ಇದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಹೇಳ್ತೀವಿ, ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಸೊ ಏನೇ ಗೈನಕೋಮ್ಯಾಸ್ಟಿ ಅಂತ ಬಂತು ಅಂದರೆ ತಾವು ಸರ್ಜರಿ ಇಸ್ ದಿ ಆನ್ಸರ್, ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಓಕೆ, ನೀವು ಈಗ ಹೇಳ್ತಾ ಇದ್ರಿ 13 ವಯಸ್ಸಿಂದ 45ವರೆಗೂ ಕೂಡ ಬರ್ತಾ ಇರುತ್ತೆ ಅಂತ ಹೇಳಿ. ಈ ವಯಸ್ಸಲ್ಲಿ ನಾನಾ ಕಾರಣಕ್ಕೆ ಬಂದು ಹೋಗ್ತಾ ಇರುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಈ ಪರಿಸ್ಥಿತಿಯಲ್ಲಿ ನಾವು ವೈದ್ಯರನ್ನ ಸಂಪರ್ಕಿಸಲೇಬೇಕು, ಇದು ಸೀರಿಯಸ್ ಆಗಿದೆ ಅಂತ ಯಾವಾಗ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ನಾವು ಅಂತ? ಇದು ಸೀರಿಯಸ್ ಅಂದರೆ ಹೆಲ್ತ್ ವೈಸ್ ಇದು ಸೀರಿಯಸ್ ಅಲ್ಲ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಾಸ್ ಎನಿ ಕ್ಯಾನ್ಸರ್, ಆ ಥರ ಏನೂ ಅಲ್ಲ, ಸೀರಿಯಸ್ ಕಂಡೀಷನ್ ಅಲ್ಲ. ನೀವು ಹೇಳಿದ್ರಲ್ಲ, ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ಬಂದು ಆಟ ಆಡಲಿಕ್ಕೆ, ಅಂಥ ಚಿಕ್ಕ ಹುಡುಗರಿಂದ ಗೊತ್ತಿರೋ ಫ್ರೆಂಡು ಈಜಾಡ್ಲಿಕ್ಕೆ ಬರ್ತಾಯಿಲ್ಲ, ದಟ್ ಈಸ್ ಅ ಸೀರಿಯಸ್ ಕಂಡೀಷನ್. ಮೆಂಟಲಿ ಅವನಿಗೆ ತುಂಬ ಅಫೆಕ್ಟ್ ಆಗಿದೆ, ಅವನು ಆರಾಮಾಗಿ ಬಂದು ಇಳಿತಾ ಇಲ್ಲ, ಅಷ್ಟು ಚೆನ್ನಾಗಿ ಗೊತ್ತಿರೋ ಫ್ರೆಂಡ್ಸೇ ನನ್ನ ನಗಿಸ್ತಾರೆ, ಹಾಸ್ಯ ಮಾಡ್ತಾರೆ ಅನ್ನೋದು ಅವನ ತಲೆಯಲ್ಲಿದೆ. ದಟ್ ಈಸ್ ದಿ ಸೀರಿಯಸ್ನೆಸ್ ಆಫ್ ದಿಸ್ ಕಂಡೀಷನ್. ಮೆಂಟಲಿ ತುಂಬ ಹುಡುಗರು ಕುಗ್ಗೋಗ್ತಾರೆ, ಅಪ್ಪ ಅಮ್ಮನಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಈ ಕಡೆ ಅಕ್ಕ ತಂಗಿಗೆ ಹೇಳೋದಕ್ಕಾಗಲ್ಲ, ಅಣ್ಣ ಇದ್ದರೆ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ, ಅವ್ರಿಗೆ ಅರ್ಥ ಆದರೆ ಓಕೆ, ಇಲ್ಲ ಅವನು ರೇಗಿಸ್ಬಿಟ್ರೆ ನಗೆ ಪಾಟಲು ಮಾಡಿದ್ರೆ ಅವ್ರ ಹತ್ರನೂ ಹೇಳ್ಕೊಡಲ್ಲ, ಓದಲ್ಲಿ ತೊಂದರೆ ಆಗುತ್ತೆ, ಓದೋದ ಕಡೆ ಗಮನ ಕೊಡಲ್ಲ, ಈ ಥರ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಥರ ಇದ್ದಾಗ ಅದು ನೀವು ಆದಷ್ಟು ಬೇಗ ಸರ್ಜನ್ನ ಕಳಿಸಿ, ಏನು ಟ್ರೀಟ್ಮೆಂಟ್ ಇದೆಯೋ ಆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು. ಈಗ ಇನ್ನೊಂದು ನೀವು ಹೇಳ್ತಾ ಇದ್ರಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟದ್ದು ನೀವು ಮಾತಾಡ್ತಾ ಇದ್ರಿ, ಕಂಪ್ಲೀಟ್ ಆಗಿ ಮೆಂಟಲ್ ಹೆಲ್ತ್ ಕೂಡ. ಯಾಕಂದ್ರೆ ಈಗ ಹುಡುಗ ಅಂತ ಹೇಳಿದ್ರೆ ಹುಡುಗ ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಹೌದು. ಇದರಲ್ಲೂ ಕೂಡ ಈ ಚೆಸ್ಟ್ಗೆ ಸಂಬಂಧಪಟ್ಟದ್ದಾಗಿದ್ರೆ ಅದು ತುಂಬಾ ಏನ್ ಮಾಡ್ತಾರೆ, ಮುಜುಗರ ಪಡ್ತಾರೆ, ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬರಲಿ ನಿಂತ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ನೀವು ಪ್ರೊಸೀಜರ್ ಹೇಗಿರುತ್ತೆ, ಈ ಆಪರೇಷನ್ ಯಾವ ರೀತಿ ಮಾಡ್ತಾರೆ, ಮತ್ತೆ ಯಾರಿಗೆ ನೀವು ಕಂಪಲ್ಸರಿ ಇವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ ಯಾವಾಗ ಡಿಸೈಡ್ ಆಗ್ತೀರಿ ಅಂತ? ನಮಗೆ ಬರೋ ಪೇಷಂಟ್ಸ್ ಯೂಶಲಿ 17ರಿಂದ 25 ವರ್ಷ ಇರ್ತಾರೆ. 17, 18 ಇಲ್ಲ 20 ವರ್ಷದ ತನಕ ಇದ್ರು ಯಾರೇ ಆದರೂ ತಂದೆ ತಾಯಿ ಜೊತೆ ಬರ್ತಾರೆ. ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ, ಇಲ್ಲ BCom ಮಾಡ್ತಾ ಇರ್ತಾರೆ, ಇತ್ಯಾದಿ. ಜೊತೆಗೆ ತಂದೆ ತಾಯಿ ಕರ್ಕೊಂಡು ಬರ್ತಾರೆ. ಕೆಲವೊಂದು ಸಲ ಅವ್ರ ಮುಂದೆನೇ ಮಾತಾಡ್ತೀವಿ, ಇಲ್ಲ ತಂದೆ ತಾಯಿನ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟಾದ್ರೂ ಮಾತಾಡ್ತೀವಿ, ಅವ್ರ ಕಂಫರ್ಟ್ ಹೇಗಿರುತ್ತೋ ಹಾಗೆ. ಆಮೇಲೆ ಅವ್ರನ್ನ ಫಸ್ಟು ಎಕ್ಸಾಮಿನ್ ಮಾಡ್ತೀವಿ, ನೋವೇನಾದರೂ ಇದೆಯಾ, ತುಂಬ ಆಬ್ವಿಯಸ್ ಆಗಿದೆಯಾ, ಅದು ಟ್ರೂ ಗೈನಕೋಮ್ಯಾಸ್ಟಿಯಾನ, ಇಲ್ಲ ತೂಕ ದೇಹದ ಆದ್ಯತೆ ಜಾಸ್ತಿ ಇರೋದ್ರಿಂದ ಈ ಥರ ಆಗಿದೆಯಾ, ಅವ್ರು ಏನಾದರೂ ಎಕ್ಸಸೈಸ್ ಮಾಡ್ತಾಯಿದ್ದಾರಾ, ಡಯಟ್ ಮೇಂಟೈನ್ ಮಾಡಿದಾರಾ, ಅದನ್ನು ಕರಗಿಸೋದಕ್ಕೆ ಏನಾದರೂ ಇವ್ರ ಕಡೆಯಿಂದ ಎಫರ್ಟ್ ಹಾಕಿದಾರಾ ಅಂತ. ಇದೆಲ್ಲನೂ ತಿಳ್ಕೊಂಡ್ಮೇಲೆ ಒಂದು ಜನರಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತೀವಿ. ಅಂದರೆ 18-20 ವರ್ಷದವ್ರಿಗೆ ಅಂದರೆ ಗಡ್ಡ ಚೆನ್ನಾಗಿ ಬರ್ತಾ ಇರಬೇಕು, ಪ್ರೈವೇಟ್ ಪಾರ್ಟ್ಸ್ ಚೆನ್ನಾಗಿರಬೇಕು, ಅಂದರೆ ಮೇಲ್ ಚೇಂಜಸ್ ಏನೇನು ಆಗ್ತಾ ಇದೆಯೋ ಅದೆಲ್ಲ ನಾರ್ಮಲಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ. ಇದೆಲ್ಲನೂ ನಾರ್ಮಲ್ ಇದ್ದು ಬರೀ ಗೈನಕೋಮ್ಯಾಸ್ಟಿಯಾ ಅಂತ ಇದ್ದರೆ ಆವಾಗ ಸಜೆಸ್ಟ್ ಮಾಡ್ತೀವಿ, ಪೇರೆಂಟ್ಸ್ನ ಕಾನ್ಫಿಡೆನ್ಸ್ ತೊಗೊಳ್ತೀವಿ, ಹುಡುಗನೂ ಕಾನ್ಫಿಡೆನ್ಸ್. ನಿಮ್ಗೆ ಇನ್ನೂ 6 ತಿಂಗಳು ಟೈಮ್ ತೊಗೊಳ್ಬೋದು, ನೀವು ಪ್ರಯತ್ನ ಪಡಿ ತಾನಾಗೆ ಹೋಗಲಿಕ್ಕೆ. ಅದೇ ಗಂಟಿತ್ತು ಅಂದರೆ ಅವ್ರಿಗೆ ಗಂಟು ಹೋಗೋದಿಲ್ಲ ಅಂತಲೇ ಹೇಳ್ತೀವಿ. ಸೊ ಇಮಿಡಿಯೇಟಾಗಿ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ, ನಾವು ಅದಕ್ಕೆ ಪುಷ್ ಮಾಡಲ್ಲ. ಒಂದು 6 ತಿಂಗಳು ವೆಯ್ಟ್ ಮಾಡಿ, ನಿಮ್ಮ ಕೈಲಿ ಆದರೆ ಸರಿ, ಇಲ್ಲ ಅಂದರೆ ಬಂದು ಮಾಡಿಸ್ಕೊಳ್ಳಿ ಅಂತ.
ಕೆಲವೊಮ್ಮೆ ಅವ್ರು ಬಂದಾಗಲೇ ಹೇಳ್ತಾರೆ, ಇಲ್ಲ ಸರ್ ನನ್ನ ಕೈಲಿ ಆಗ್ತಾ ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ತೊಂದರೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ನಾವು ಇಮಿಡಿಯೇಟಾಗಿ ಮಾಡಿಸ್ಕೊಳ್ತೀವಿ. ಸೊ ಅಂಥವ್ರಿಗೆ ನಾವು ಆವಾಗಲೇ ಮಾಡಿ ಇನ್ನು ಮಾತಾಡ್ತಾ ಇದೀವಿ, ನಾವು ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ತಾರೆ, ರೇಗಿಸ್ತಾರೆ ಅನ್ನೋ ಕಾರಣಕ್ಕೆ ಆಪರೇಷನ್ ಮಾಡಿಸ್ಕೋಬೇಕಾ ಒಂದು, ಅದ್ರ ಜೊತೆಗೆ ಅದು ಹಾಗೆ ಮುಂದುವರೆದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ. ಅಂದ್ರೆ ಈ ಮ್ಯಾನ್ ಬೂಬ್ಸ್ ಅನ್ನೋದು ಹೊಸದಾಗಿ ಬಂದಿರುವಂತ ಕಾನ್ಸೆಪ್ಟಾ, ಅಂದ್ರೆ ಈ ಹಿಂದೆ ಕೂಡ ಇತ್ತಾ, ಅಥವಾ ಈ ನಡುವೆ ಬಂದಿರುವಂತಹ ಕಾಯಿಲೆ ಅಂತ, ಇದು ಕಾಯಿಲೆ ಅಂತ ಕರಿಬಹುದಾ ಏನು ಅಂತ? ಇದು ಮೊದಲಿಂದನೂ ಇದೆ. ಈ ನಡುವೆ ಅಥವಾ ಒಂದು 5-6 ವರ್ಷದ ಹಿಂದೆಯಿಂದ ಇದ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಬಂದಿದೆ. ಹುಡುಗರ ಮೇಲೂ ತೊಂದರೆ ಇರುತ್ತೆ, ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗ ತಿಳಿದು ಬಂದಿದೆ ಒಂದು. ಎರಡನೇದು ಕಾಯಿಲೆ ಅಂತ ಹೇಳಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಟ್ಸ್ ಅ ಬಿನೈನ್ ಕಂಡೀಷನ್. ಯಾವುದೋ ಒಂದು ಬೇರೆ ಕಡೆ ಒಂದು ಲೈಪೋಮಾ ಥರ ಇದ್ದಂಗೆ ಒಂದು ಕೊಬ್ಬಿನ ಗುಳ್ಳೆ ಇದ್ದ ಹಾಗೆ ಇರುತ್ತೆ. ಒಬ್ಬೊಬ್ಬರಿಗೆ ನೋವಾಗುತ್ತೆ. ನೋವು ತೀರಾ ಅವ್ರ ಆಕ್ಟಿವಿಟೀಸ್ನ ಡಿಸ್ಟರ್ಬ್ ಮಾಡೋ ಥರ ಯಾವತ್ತೂ ನಾನು ಇದುವರೆಗೂ ನೋಡಿಲ್ಲ. ಸೊ ಅದು ಒಂದು. ಮೂರನೇದಾಗಿ ನಾನು ಅವಾಗಲಿಂದ ಹೇಳೋದು, ಮೆಂಟಲಿ ಅವ್ರಿಗೆ ಅಫೆಕ್ಟ್ ಆಯಿತು, ಸೋಷಿಯಲಿ ಈಸ್ ನಾಟ್ ಅಕ್ಸೆಪ್ಟಬಲ್ ಅನ್ನೋದು ಬಂತು ಅಂದರೆ ಅವಾಗ ಮಾಡಿಸೋದು ಒಳ್ಳೇದು. ಇದ್ರ ಜೊತೆಗೆ ನಾವು ಆಗಲೇ ಮಾತಾಡುವಾಗ ಒಂದು ಮಾತಾಡ್ತಾರೆ, ಈ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ, ಮೈಲಿ ತೂಕ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಮ್ಯಾನ್ ಬೂಬ್ಸ್ ಕಾಣಿಸ್ಕೊಡುತ್ತೆ ಅಂತ. ಇದ್ರ ಜೊತೆಗೆ ಎಣ್ಣೆ ಕುಡಿಯೋದ್ರಿಂದ ಬರುತ್ತಾ, ಅಂದ್ರೆ ಬಿಯರ್ ಜಾಸ್ತಿ ಕುಡಿತಾರೆ. ಇತ್ತೀಚೆಗೆ ಒಂದು ಮಾತಿದೆ ಹುಡುಗರಲ್ಲಿ, ತುಂಬಾ ಸಣ್ಣಕ್ಕಿದ್ರೆ ಬಿಯರ್ ಕುಡಿಯೋದಪ್ಪ ಆಗ್ತಾರೆ ಅಂತ. ಈ ಬಿಯರ್ ಕುಡಿಯೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇದು ನಾನು ಹೇಳಿದಾಗ ಎಕ್ಸೆಸ್ ಆಲ್ಕೋಹಾಲ್ ಇಂಟೇಕ್, ತುಂಬಾ ಕುಡಿಯೋ ಅಭ್ಯಾಸ ಇದ್ರೆ ಇದು ಗೈನಕೋಮ್ಯಾಸ್ಟಿಯಾ ಚಾನ್ಸಸ್ ಜಾಸ್ತಿ. ಲಿವರ್ ಫೇಲ್ಯೂರ್ ಆದಾಗಲೂ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅದರಿಂದನೂ ಗೈನಕೋಮ್ಯಾಸ್ಟಿಯಾ ಆಗೋ ಚಾನ್ಸಸ್ ಇದ್ದೇ ಇದೆ. ಬಿಯರ್ ಕುಡಿಯೋದ್ರಿಂದ ದಪ್ಪ ಆಗೋದು ಅದು ಗೊತ್ತಿಲ್ಲ. ಆ ಬಿಯರ್ ಜೊತೆ ಎಷ್ಟು ತಿಂತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದ್ರಲ್ಲಿ ಚಿಪ್ಸು, ಚಿಕನ್ ಅದು ಇದು ತಿನ್ನೋದು ಜಾಸ್ತಿ ಆಗಿ ಕೆಲಸ ಮಾಡಿದ್ರೆ ಅವರು ದಪ್ಪ ಆಗ್ತಾರೆ. ನಾವು ಆಗ್ಲೇ ಮಾತಾಡುವಾಗ ಸರ್, ಇದು ಅನುವಂಶೀಯ, ಅಂದ್ರೆ ಈ ಹಿಂದೆ ಕೂಡ ಇತ್ತು. ಅಂದ್ರೆ ನಾವು ಇತ್ತೀಚೆಗೆ ನಾವು ಜಾಸ್ತಿ ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ. ಹಿಂದೆ ಕೂಡ ಇತ್ತು, ಆಗ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲದೆ ಅವ್ರು ಕಂಟಿನ್ಯೂ ಆಗ್ತಾ ಇದ್ರು. ಈಗ ಚಿಕಿತ್ಸೆನೇ ಅನಿವಾರ್ಯ, ಅಂದ್ರೆ ಆಪರೇಷನ್ ಅನಿವಾರ್ಯ ಆಗ್ಬಿಟ್ಟಿದ್ಯಾ ಈಗ? ಆಗ್ಲೇ ಕಂಟಿನ್ಯೂ ಆಗಿ ಬಿಟ್ಬಿಟ್ರೆ ಏನೂ ಆಗಲ್ವಾ ಅಂತ. ನಾನು ಅವಾಗಲೇ ಹೇಳಿದಾಗೆ ಚಿಕಿತ್ಸೆ ಅನಿವಾರ್ಯ ಅಲ್ಲ, ಅವ್ರ ಮೆಂಟಲ್ ಕಂಡೀಷನ್ ಅನಿವಾರ್ಯತೆ ತರುತ್ತೆ. ಎರಡನೇದಾಗಿ ನಾವು ಮೊದಲಿನ ಜನ್ರೇಷನ್ ಕಂಪೇರ್ ಮಾಡಿದ್ರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ. ಆವಾಗಿನ ಜನರಿಗೆ ಆವಾಗಿನ ಊಟದ್ದು ಇದು ಹಾರ್ಮೋನ್ ರಿಲೇಟೆಡ್ ಚೇಂಜಸ್ಸು, ಸ್ಟ್ರೆಸ್ಸು ಎಲ್ಲ ಬೇರೆ ಥರ ಇತ್ತು. ಸೊ ತೀರಾ ಕಡಿಮೆ ಇತ್ತು. ಇವಾಗ ಒಬಿಸಿಟಿ ಅಂತ ತೊಗೊಂಡ್ರೇ ನಮ್ಮ ಹಿಂದಿನ ಪೀಳಿಗೆಗೂ ನಮ್ಮ ಪೀಳಿಗೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಜಾಸ್ತಿ ಆಗಿದೆ. ಅದೇ ಥರನೇ ಇದು ಒಂದು ಕಂಡೀಷನ್, ಬಿಕಾಸ್ ಆಫ್ ದ ಫುಡ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ. ಸೊ ಅದರಿಂದ ಜಾಸ್ತಿ ಆಗಿದೆ. ಅದಕ್ಕೊಂದು ಟ್ರೀಟ್ಮೆಂಟು ಗೊತ್ತಿರೋದ್ರಿಂದ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಆಯಿತು, ಈಗ ಬರೀ ಸ್ಟಾರ್ಟಿಂಗ್ ಲೆವೆಲಲ್ಲಿ ಮ್ಯಾನ್ ಬೂಬ್ಸ್ ಕಾಣಿಸ್ಕೊಂಡಿದೆ ಅಂತ ಯಾವಾಗ ಗುರುತಿಸ್ತಾರೆ? ಒಂದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಆಪರೇಷನ್ ಇಲ್ಲದೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಮನೇಲಿ ಏನಾದರೂ ಎಕ್ಸರ್ಸೈಸ್ ಮಾಡುವಂಥದ್ದು ಆ ರೀತಿ ಏನಾದರೂ ಇದೆಯಾ? ಇವಾಗ ಸ್ಟೇಜಸ್ ಹೇಳಿದ್ರಲ್ಲ, ಗೈನಕೋಮ್ಯಾಸ್ಟಿಯಲ್ಲಿ ಕೆಲವೊಂದು ಕ್ಲಾಸಿಫಿಕೇಶನ್ 3 ಗ್ರೇಡ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಕ್ಲಾಸ್ 6 ಗ್ರೇಡ್ಸ್ ಅಂತ ಹೇಳ್ತೀವಿ. ಬಟ್ ಏನು ಅರ್ಥ ಅಂದರೆ ಸಣ್ಣದಾಗಿ ಕಾಣಿಸ್ಕೊಂಡಿದೆ, ಎರಡನೇದರಲ್ಲಿ ಸ್ವಲ್ಪ ದಪ್ಪ ಆಗಿದೆ, ಅದರ ಸ್ಕಿನ್ ಲೂಸ್ ಆಗಿಲ್ಲ, ಮೂರನೇದು ಸ್ಕಿನ್ ಲೂಸ್ ಆಗಿದೆ, ದಪ್ಪನೂ ಆಗಿದೆ, 4ನೇ ಸ್ಟೇಜಲ್ಲಿ ಪೂರ್ತಿ ಹುಡುಗಿರ ಥರ ಇದೆ. ಸೊ ಈ ಥರ ಇದ್ದಾಗ ಯಾರೇ ಬಂದ್ರೂ ಫಸ್ಟ್ ಸ್ಟೇಜಿಗೆ ಬರಲ್ಲ, ಯಾರು ಅವ್ರಿಗೆ ಇದು ಮಾಡಿಸ್ಕೊಳ್ಳೇಬೇಕು ಅಂತ. ಸೆಕೆಂಡ್ ಸ್ಟೇಜಲ್ಲೂ ಸ್ವಲ್ಪ ಮಟ್ಟಿಗೆ ದಪ್ಪ ಇದ್ದೀನಿ ನಾನು, ಅದರಿಂದ ಅದು ದಪ್ಪ ಇದೆ ಅಂತ ಸುಮ್ಮನೆ ಆಗ್ತಾರೆ. ಸ್ಕಿನ್ ಲೂಸ್ ಆಗಿ ದಪ್ಪ ಇದ್ದೆ, ಇಲ್ಲಾಂದ್ರೆ ಪೂರ್ತಿ ಹುಡುಗಿರ ಥರ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಅಸಹ್ಯ ಅನಿಸುತ್ತೆ, ಶರ್ಟ್ ಹಾಕೊಂಡಾಗ್ಲೂ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಅಂಥವ್ರು ಇಮಿಡಿಯೇಟಾಗಿ ಬಂದು ಮಾಡಿಸ್ಕೊಳ್ತಾರೆ. ಮತ್ತು ಇದು ಮ್ಯಾನ್ ಬೂಬ್ಸ್ ಬಗ್ಗೆ ಮಾತಾಡುವಾಗ ಇದು ಕಂಪ್ಲೀಟ್ ಆಗಿ ಕೊಬ್ಬಿನ ಅಂಶದ ಬಗ್ಗೆ ಮಾತಾಡಿದ್ವಿ. ಇನ್ನು ಮತ್ತೊಂದು, ಈ ಹಳ್ಳಿ ಕಡೆ ಇರುವಂಥ ಜನರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹುಡುಗನಲ್ಲಿ ಈ ರೀತಿಯಾಗಿ ಮ್ಯಾನ್ ಬೂಬ್ಸ್ ಏನಾದರೂ ಕಾಣಿಸ್ಕೊಂಡಾಗ ನಾನೇನಾದರೂ ಹೆಣ್ಣಾಗಿ ಬದಲಾಗ್ಬಿಡ್ತಿದ್ದೀನಾ ಒಂದು ಭಯ ಬಂದ್ಬಿಡುತ್ತೆ ಸಡನ್ ಆಗಿ. ಆ ರೀತಿ ಏನಾದರೂ ಅನ್ಸುತ್ತೆ, ಆಗುತ್ತಾ ಅಂತ ಹೇಳಿ ಈ ಕೇಸ್ಗಳಲ್ಲಿ? ಹೆಣ್ಣಿನ ಹಾರ್ಮೋನ್ಗಳು ಹೆಚ್ಚಾಗುವಂಥದ್ದು. ನಾನು ಅವಾಗಲೇ ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದಲ್ಲ, ನಾವು ದೇಹದ್ದು ಚೆಸ್ಟ್ ಮಾತ್ರ ನೋಡಲ್ಲ, ಅವ್ರು ಬಂದಾಗ ಅವ್ರ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಲ್ಲ, ಮೀಸೆ ಬರ್ತಾ ಇದೆಯಾ, ಗಡ್ಡ ಬರ್ತಾ ಇದೆಯಾ, ಅವ್ರು ಮಾತಾಡಿದಾಗ ಅವ್ರ ವಾಯ್ಸ್ ಹೇಗಿದೆ, ಹೈಟ್ ಹೇಗಿದೆ, ಆಮೇಲೆ ಪ್ರೈವೇಟ್ ಪಾರ್ಟ್ಸಲ್ಲಿ ಪೀನಸ್ ಲೆಂತ್ ಹೇಗಿದೆ, ಟೆಸ್ಟಿಕ್ಯುಲರ್ ಇದೆ ಅದೆಲ್ಲ ಹೇಗಿದೆ ಅಂತ ನೋಡ್ತೀವಿ. ನಮ್ಗೆ ಅಂಥ ವಿಷಯದಲ್ಲಿ ಏನಾದರೂ ಡೌಟ್ಸ್ ಬಂತು ಅಂದರೆ ಆವಾಗ ನಾವು ಹಲವಾರು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಟೆಸ್ಟು ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ಅಂದರೆ ಪ್ರೈವೇಟ್ ಪಾರ್ಟ್ಸ್, ಟೆಸ್ಟಿಸ್ ಏನಾದರೂ ಡಿಸೆಂಡ್ ಆಗಿದೆಯಾ, ಕರೆಕ್ಟ್ ಪೊಸಿಷನ್ ಇದೆಯಾ ಅಂತ ನೋಡ್ತೀವಿ. ಎರಡನೇದು ಹಾರ್ಮೋನ್ಸ್ ಲೆವೆಲ್ಸ್ ನೋಡ್ತೀವಿ. ಕೆಲವೊಂದು ಹಾರ್ಮೋನ್ಸ್ ಮೇಲ್ ಲೆವೆಲ್ಸಲ್ಲಿ ಇಷ್ಟಿರಬೇಕು ಅಂತ ಇರುತ್ತೆ, ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಹೇಗಿದೆ, ಇದೆಲ್ಲ ಚೆಕ್ ಮಾಡ್ತೀವಿ. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತು ಅಂದರೆ ಜೆನೆಟಿಕ್ ಲೆವೆಲ್ವರೆಗೂ ಟೆಸ್ಟ್ ಮಾಡ್ತೀವಿ, ಅವ್ರಿಗೇನಾದ್ರು ಡೌನ್ ಸಿಂಡ್ರೋಮ್ ಇಲ್ಲ ಬೇರೆ ಥರದ್ದು ಪ್ರಾಬ್ಲಮ್ಸ್ ಇದೆಯಾ ಅಂತ. ಇದೆಲ್ಲ ಇದೆ ಅಂದರೆ ಟ್ರೀಟ್ಮೆಂಟೇ ಬೇರೆ ವಿಧಾನದಲ್ಲಿ ಹೋಗುತ್ತೆ. ಸರ್ಜರಿ ಈಸ್ ನಾಟ್ ದಿ ಫಸ್ಟ್ ಟ್ರೀಟ್ಮೆಂಟ್. ಇದೆಲ್ಲ ನಾರ್ಮಲ್ ಇದ್ದು ಎದೆ ಹೆಗ್ಗುವಿಕೆ ಆಗಿದೆ ಅಂದರೆ ಅವಾಗ ಗೈನಕೋಮ್ಯಾಸ್ಟಿಯಾ ಅಂತ ಹೇಳಿ ಸರ್ಜರಿಗೆ. ಓಕೆ ಸರ್, ಕೊನೆಯದಾಗಿ ಈಗ ನಾವು ಮಾತಾಡುವಾಗಲೇ
ಗಂಡಸರು ವಿಚಾರದಲ್ಲಿ ಮಾತಾಡುವ ಸಂದರ್ಭದಲ್ಲಿ ತುಂಬಾ ಖಿನ್ನತೆಗೆ ಒಳಗಾಗಿರ್ತಾರೆ. ಯಾರು ಕೂಡ ಹೊರಗಡೆ ಬಂದು ಹೇಳ್ಕೊಳ್ಳಿಕ್ ತಯಾರಿರೋದಿಲ್ಲ. ಅಂತವ್ರಿಗೆ ಏನ್ ಹೇಳ್ತೀವಿ ಕೊನೆಯದಾಗಿ? ಇದು ಗಾಬರಿ ಪಡುವಂಥ ವಿಷಯ ಅಲ್ಲ. ಇದು ಯಾವುದೇ ಥರದ್ದು ಕ್ಯಾನ್ಸರ್ಗೆ ಬದಲಾವಣೆ ಆಗುತ್ತೆ, ಇಲ್ಲ ಕುಂದು ತರುತ್ತೆ, ಇಲ್ಲ ಜೀವನಕ್ಕೆ ಕುತ್ತಾಗುತ್ತೆ ಅಂತ ಏನೂ ಗಾಬರಿ ಆಗಬೇಡಿ. ಇದು ಸರ್ವೇ ಸಾಮಾನ್ಯ. ಆಲ್ಮೋಸ್ಟ್ ಆವಾಗಲೇ ಹೇಳಿದ್ರೆ 60% 10ರಲ್ಲಿ 6-7 ಜನಕ್ಕೆ ಇದ್ದೇ ಇರುತ್ತೆ. ನೀವು ಹೇಗೆ ಇದನ್ನು ಟ್ಯಾಕಲ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ನೀವು ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಬಂದಿದ ತಕ್ಷಣ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಬನ್ನಿ ಅಂತ ಹೇಳ್ತಾ ಇಲ್ಲ. ನೀವು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿ. ಅದನ್ನು ಏನಾದರೂ ಎಕ್ಸಸೈಸ್ ಮಾಡಿ ಕಂಟ್ರೋಲ್ ಮಾಡ್ಬೋದಾ, ಇದು ಅಂಥ ಕಂಡೀಷನ್ ಇದೆಯಾ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ನೀವು ನಿಮ್ಮ ಡಾಕ್ಟರ್ ಹತ್ರ ತಿಳ್ಕೊಳ್ಳಿ. ಅದಾದಮೇಲೆ ಸರ್ಜರಿ ಬೇಕಾ ಬೇಡ ಅನ್ನೋದು ಕೊನೆಗೆ ನಿಮ್ಮ ಡೆಸಿಷನ್. ಬಟ್ ಇದನ್ನೇ ಯೋಚಿಸ್ಕೊಂಡು ನೀವು ಕೆಲಸದ ಗಮನ ಕೊಡದೇನೆ ಜೀವನದ ಬಗ್ಗೆ ಒಳ್ಳೆ ಇದನ್ನು ಯೋಚಿಸ್ದೇ ಇದ್ದರೆ ಅದು ಬೇಡದಿರೋ ವಿಷಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ, ಜೊತೆಗೆ ಇಂತಹ ಸೂಕ್ಷ್ಮ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿ, ಮ್ಯಾನ್ ಬೂಬ್ಸ್ ಅನ್ನೋದು ಇತ್ತೀಚೆಗೆ ಗಂಡಸರನ್ನ ಅಥವಾ ಹುಡುಗರನ್ನು ತುಂಬಾ ಕಾಡ್ತಾ ಇದೆ. ಹಾಗಂತ ಹೇಳಿ ಇದು ಕ್ಯಾನ್ಸರ್ ಕಾರಕನ, ಪ್ರಾಣಾಂತಕನ ಅಂತ ಹೇಳಿದ್ರೆ ಅಲ್ಲ. ಅದೇ ರೀತಿಯಾಗಿ ಇದೊಂದು ಕಾಯಿಲೆನಾ ಅಂದ್ರೆ ಅದು ಅಲ್ಲ. ಜಸ್ಟ್ ಫ್ಯಾಟ್ ಬಂದಿರುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಕ್ಯೂರ್ ಮಾಡ್ಕೊಳ್ಬೇಕು ಅನ್ನೋದಷ್ಟೇ ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.